ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಅಕ್ಷಯ ತೃತೀಯ 2024 ಇದರ ವಿಶೇಷತೆ ಏನು, ಹಾಗೆಯೇ ಪೂಜೆ ಸಮಯ ಮುಹೂರ್ತ, ಹಾಗೆಯೇ ಈ ದಿನ ಅಂದು ಚಿನ್ನ ಖರೀದಿಸಬೇಕಾ ಖರೀದಿಸಬಾರ್ದಾ, ಹಾಗೆಯೇ ಏನು ದಾನ ಮಾಡಿದ್ರೆ ಒಳ್ಳೆಯದು, ಮತ್ತು ಹಾಗೆಯೇ ಏನು ವಸ್ತುಗಳನ್ನ ತಂದರೆ ಒಳ್ಳೆಯದು ಮನೆಗೆ ಅಂತ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಕ್ಷಯ ತೃತೀಯ ದಿನ ಏನು ಅವತ್ತು ಸ್ಪೆಷಲ್ಲು, ತುಂಬಾ ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು. ಏನಂದರೆ ಸೂರ್ಯದೇವ ಪಂಚಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟ ದಿನ ಕೂಡ ಆಗಿರುತ್ತೆ. ಹಾಗೆಯೇ ವೇದವ್ಯಾಸ ಮಹಾಮುನಿಗಳು ಮಹಾಭಾರತನ ರಚನೆ ಪ್ರಾರಂಭ ಮಾಡಿರೋ ದಿನ ಕೂಡ ಆಗಿರುತ್ತೆ. ಹಾಗೆಯೇ ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಮದುವೆ ದಿನ ಕೂಡ ಆಗಿರುತ್ತೆ. ಹಾಗೆಯೇ ಈ ಅಕ್ಷಯ ತೃತೀಯೆಂದು ಮುಖ್ಯವಾಗಿ ನಾವು ಲಕ್ಷ್ಮೀ ಪೂಜೆ, ಹಾಗೆಯೇ ಮಹಾವಿಷ್ಣುವಿನ ಪೂಜೆ, ಹಾಗೆಯೇ ನಾವು ಕುಬೇರನ ಪೂಜೆನ ಮಾಡ್ತೀವಿ ಅಲ್ವಾ. ಈ ದೇವರಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಒಳ್ಳೆ ಸಮಯ ಮತ್ತು ಮುಹೂರ್ತ ಹೇಗೆ ಬಂದಿದೆ ಅಂತಂದರೆ, ಮೇ 10ನೇ ತಾರೀಕು ಬೆಳಗ್ಗೆ 4:17 ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಡೇ 11ನೇ ತಾರೀಕು 2:50 ಬೆಳಗ್ಗೆ ಕೊನೆ ಎಂಡ್ ಆಗುತ್ತೆ. ಹಾಗೆಯೇ ಪೂಜೆ ಮಾಡೋ ಸಮಯ ಬಂದು 5:52 ಒಳ್ಳೆ ಮುಹೂರ್ತ. ಹಾಗೆ ಮಧ್ಯಾಹ್ನ 10ನೇ ತಾರೀಕು ಮಧ್ಯಾಹ್ನ 12:14 ಕೊನೆ ಆಗುತ್ತೆ. ಅಂದರೆ ನಾವು ಪೂಜೆ ಮಾಡೋ ಒಳ್ಳೆ ಸಮಯ. ಈ ಟೈಮಲ್ಲಿ ನಾವು ಚಿನ್ನ ಕೂಡ ಖರೀದಿಸೋ ಹಾಗಿದ್ರೆ ಖರೀದಿಸಬಹುದು. ಹಾಗೆಯೇ ಚಿನ್ನ ತಗೊಳ್ಳೇಬೇಕಾ ಅಂತಲೂ ಕೇಳ್ಬೋದು. ಹಾಗೆಲ್ಲ ಏನೂ ಇಲ್ಲ, ಚಿನ್ನ ತಗೊಳ್ಳೇಬೇಕು ಅಂತೆಲ್ಲ ಏನೂ ಇಲ್ಲ. ಅನುಕೂಲಸ್ಥರಾಗಿದ್ದರೆ ಚಿನ್ನನ ಖರೀದಿಸ್ಬೋದು. ಯಾಕಂದರೆ ಚಿನ್ನನೂ ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತುನೇ. ಹಾಗಂತ ಕೆಲವೊಬ್ಬರು ಅನುಕೂಲಸ್ಥರು ಇಲ್ಲದೇ ಇರೋರು ತಗೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಅದ್ರ ಬದಲಾಗಿ ನಾವು ಏನು ತೊಗೊಂಡ್ರೆ ಒಳ್ಳೆಯದು ಅಂದರೆ, ಮೇಯ್ನಾಗಿ ಕಲ್ಲುಪ್ಪು, ಅರಿಶಿನ ಆಗಲಿ, ಅರಿಶಿನದ ಕೊಂಬಾಗಲಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಯಾಕಂದರೆ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು. ಹಾಗೆಯೇ ಬಾರ್ಲಿ ಅಕ್ಕಿ ಅಂತಂದರೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಬಾರ್ಲಿ ಅಕ್ಕಿ ತೊಗೊಂಬರ್ಬೋದು. ಹಾಗೆಯೇ ಕವಡೆ ತೊಗೊಂಬಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ನಾವು ದುಡ್ಡು ಚಿನ್ನ ಎಲ್ಲ ಇಡ್ತೀವಲ್ಲ, ಅಲ್ಲಿಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ಹೊಸದಾಗಿ ತುಳಸಿ ಗಿಡ ತೊಗೊಂಬಂದು ಅರಿಶಿನ ಕುಂಕುಮ ಎಲ್ಲ ಅರ್ಪಿಸಿ, ಹೂವು ಎಲ್ಲ ಅರ್ಪಿಸಿ ಅದಕ್ಕೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ವಿಷ್ಣು ತುಳಸಿ, ಕಪ್ಪು ತುಳಸಿ ಅಂತ ಹೇಳ್ತಾರೆ, ಅದು ಇನ್ನು ತುಂಬಾ ಒಳ್ಳೆಯದು. ಹಾಗೆಯೇ ನಾವು ಏನೇನು ದಾನ ಮಾಡಿದ್ರೆ ಒಳ್ಳೆಯದು ಈ ಟೈಮಲ್ಲಿ ಅನ್ನೋದು ನೋಡೋಣ. ಫಸ್ಟು ನಾವು ಮೊದಲಿಗೆ ಅಕ್ಕಿ, ಬೆಲ್ಲ ಈ ಥರ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಬಡವರಿಗೆ. ಹಾಗೆಯೇ ಅನ್ನದಾನ ಮಾಡಬೇಕು. ಅನ್ನದಾನ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬಹುದು. ಹಾಗೆಯೇ ಬಟ್ಟೆ ದಾನ ಮಾಡಬಹುದು. ಬಟ್ಟೆ ದಾನ, ಹಾಗೆಯೇ ನೀರು, ವಾಟ್ರ್ ಬಾಟ್ಲು, ಹಸು ಕೊಂಡಿರ್ತಾರಲ್ಲ ಅಂಥವ್ರಿಗೆ ನೀರು ಕೊಡೋದು ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ದಾನ ಮಾಡ್ಬೋದು. ಹಾಗೆಯೇ ನಾವು ಪೂಜೆ ಹೇಗೆ ಮಾಡೋದು ಅಂತ, ಆದಷ್ಟು ಬೆಳಗಿನ ಜಾವ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಹಾಗೆಯೇ ನಾವು ಕಳಶದ ಕಾಯಿನ ಚೇಂಜ್ ಮಾಡಬೇಕಾಗತ್ತೆ. ತೆಂಗಿನಕಾಯಿ ನೀವು ಯಾವಾಗೇ ಇಟ್ಟಿದ್ರೂ ಅಷ್ಟೇ, ಈ ಹಬ್ಬಕ್ಕೆ ಅಂತೂ ಕಳಶದ ಕಾಯಿ ನೀವು ಮೊನ್ನೆ ಪೂಜೆ ಮಾಡಿ ಇಟ್ಟಿದ್ರೂ ಸಹಿತ ಆ ಕಾಯಿನ ತೆಗೆದು ಹೊಸ ಕಾಯಿನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಗ ಬಂದು ವಿಷ್ಣುವಿನ ಸಹಸ್ರನಾಮ, ಹಾಗೆಯೇ ಲಕ್ಷ್ಮಿನ ಅಷ್ಟಕಂ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ತಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆಲ್ಲ ಈ ಅಕ್ಷಯ ತೃತೀಯ ಶುಭ ತರಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅಕ್ಷಯ ತೃತೀಯ ಶುಭಾಶಯಗಳು ಎಲ್ರಿಗೂ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.